ಜೊತೆಯಲ್ಲೇ ಹೆಜ್ಬುಲ್ಲಾ ಉಗ್ರರ ವಿರುದ್ಧವೂ ಕೂಡ ಇಸ್ರೇಲ್ ಸಮರ ಸಾರಬೇಕಾಗಿದೆ. ಹೆಜ್ಬುಲ್ಲಾ ಉಗ್ರ ಸಂಘಟನೆ ಪ್ರಮುಖ ವ್ಯಕ್ತಿಯ ಹತ್ಯೆ ಮಾಡಿದೆ. ಈಗ ಕುದ್ಸ್ ಫೋರ್ಸ್ನ ಲೆಬನಾನ್ ಮುಖ್ಯಸ್ಥನನ್ನ ಮುಗಿಸಿದೀವಿ, ಹತ್ಯೆ ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳಿಕೆ ಕೊಡ್ತಾ ಇದೆ. ಸುರಂಗ ನಿರ್ಮಾಣದ ಹಿಂದಿನ ತಲೆ ಮಫದಿ ವಫಾಯಿ ಅಂತ ಹೇಳಲಾಗ್ತದೆ. ಆತನ ಹತ್ಯೆ ಆಗಿದೆಯಾ? ಹಾಗಾದ್ರೆ ಹೆಜ್ಬುಲ್ಲಾ ಮತ್ತು ಕುದ್ಸ್ ಫೋರ್ಸ್ ನಡುವಣ ಸಂಪರ್ಕದ ಕೊಂಡಿಯಾಗಿ ಮಹದಿ ಕೆಲಸ ಮಾಡಿಕೊಂಡಿದ್ದ. ಇರಾನ್ನ ಮಲ್ಲಾಹತ್ ಪ್ರದೇಶದಲ್ಲಿ ಹತ್ಯೆ ಮಾಡಿದ್ದೀವಿ ಅಂತ ಇರಾನ್ ಮಾಹಿತಿಯನ್ನು ಹಂಚಿಕೊಳ್ತಾ ಇದೆ. ಲೆಬನಾನ್ ಮತ್ತು ಸಿರಿಯಾ ದೇಶಗಳಲ್ಲಿ ನೆಲದಾಳದ ಯೋಜನೆಯನ್ನು ನಿರ್ಮಿಸ್ತಾ ಇದ್ರು ಈ ಮಹದಿ ಅವರು. ಭೂಗತವಾಗಿ ಉಗ್ರರ ನೆಲೆ ಸ್ಥಾಪಿಸುವ ಎಂಜಿನಿಯರ್ ಅಂತಲೇ ಈತ ಹೆಸರುವಾಸಿಯಾಗಿದ್ದ. ಇದೀಗ ಈ ಯುದ್ಧದಲ್ಲಿ ಆತನ ಹತ್ಯೆಯಾಗಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಯುದ್ಧ 1 ತಿಂಗಳು ಕಳೆದು 2ನೇ ತಿಂಗಳಿಗೆ ಕಾಲಿಟ್ಟಿದೆ. ಇದರ ನಡುವೆ ಇರಾನ್ ವರ್ಸಸ್ ಇಸ್ರೇಲ್ ಅಮೆರಿಕ ವಾರ್ ಇತ್ತಲ್ಲ, ಈಗ ಇರಾನ್ಗೆ ಹಲವು ಟೆರರಿಸ್ಟ್ ಆರ್ಗನೈಸೇಷನ್ಗಳು ಕೂಡ ಸಪೋರ್ಟ್ ಮಾಡ್ತಾ ಇದ್ವು. ಅದರಲ್ಲಿ ಹೆಜ್ಬುಲ್ಲಾ ಉಗ್ರರ ವಿರುದ್ಧವೂ ಕೂಡ ಇಸ್ರೇಲ್ ತೊಡೆ ತಟ್ಟಿ ನಿಂತ್ಕೊಳ್ಳುವ ಪರಿಸ್ಥಿತಿ ಬಂದಿತ್ತು. ಈಗ ಹೆಜ್ಬುಲ್ಲಾ ಉಗ್ರ ಸಂಘಟನೆಯ ಪ್ರಮುಖ ತಲೆಯನ್ನ ತೆಗೆದಿದೆ ಇಸ್ರೇಲ್, ಅಥವಾ ಹತ್ಯೆ ಮಾಡಿದೆ ಅನ್ನುವ ಸುದ್ದಿ ಸಿಗ್ತಾ ಇದೆ. ಕುದ್ಸ್ ಫೋರ್ಸ್ನ ಲೆಬನಾನ್ ಮುಖ್ಯಸ್ಥ ಆತನನ್ನ ಹತ್ಯೆ ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳ್ತಾ ಇರೋದು. ಈಗ ಈತ ಒಳ್ಳೆ ಪಂಟರಿತ, ಮಾಸ್ಟರ್ ಈತ ಈ ತಂತ್ರಗಾರಿಕೆಗಳನ್ನು ರೂಪಿಸುವಲ್ಲಿ, ಕೆಲವೊಂದು ಇಂಜಿನಿಯರಿಂಗ್ ವರ್ಕ್ನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸುರಂಗ ನಿರ್ಮಾಣದ ಹಿಂದಿನ ತಲೆ ಕೂಡ ಈತ ಮಹದಿ ವಫಾಯಿ ಅಂತ. ಈತನ ಹತ್ಯೆ ಆಗಿದೆ ಅಂತ ಇಸ್ರೇಲ್ ಹೇಳ್ತಾ ಇದೆ. ಹೆಜ್ಬುಲ್ಲಾ ಮತ್ತು ಕುದ್ಸ್ ಫೋರ್ಸ್ನ ನಡುವಣ ಸಂಪರ್ಕ ಕೊಂಡಿಯಂತೆ ಈತ ಕೆಲಸ ಮಾಡ್ತಾ ಇದ್ದ. ಇರಾನ್ನ ಮಲ್ಲಾಹತ್ ಪ್ರದೇಶದಲ್ಲಿ ಹತ್ಯೆ ಆಗಿದೆ ಅಂತ ಕೂಡ ಈಗ ಮಾಹಿತಿ ಸಿಗ್ತಾ ಇದೆ. ಇರಾನ್ ಮಾಹಿತಿಯನ್ನು ಹಂಚಿಕೊಳ್ತಾ ಇದೆ. ಈಗ ಲೆಬನಾನ್ ಮತ್ತು ಸಿರಿಯಾ ದೇಶಗಳಲ್ಲಿ ನೆಲದಾಳದ ಯೋಜನೆಯನ್ನು ನಿರ್ವಹಿಸ್ತಾ ಇರೋದ್ರಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ರು. ಭೂಗತವಾಗಿ ಅಂದರೆ ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳದೆ ಉಗ್ರರ ನೆಲೆ ಸ್ಥಾಪಿಸುವ ಎಂಜಿನಿಯರ್ ಅಂತಲೇ ಈತ ಮಹದಿ ಕುಖ್ಯಾತನ ಆಗಿದ್ದಂತೆ. ಈಗ ಆತನನ್ನ ಮುಗಿಸಿದೆ ಇಸ್ರೇಲ್. ಯುದ್ಧದಲ್ಲಿ ಒಂದು ಪ್ರಮುಖ ಕೊಂಡಿಯನ್ನ ಟೆರರಿಸ್ಟ್ ಆರ್ಗನೈಸೇಷನ್ ಕಳ್ಕೊಂಡಿದೆ. ವಾರ್ ಅಪ್ಡೇಟ್ ನೋಡ್ತಾ ಹೋಗೋಣ. ಇರಾನ್ ಅಮೆರಿಕ ಇಸ್ರೇಲ್ ಯುದ್ಧದ ನಡುವೆ ಅಮೆರಿಕಾಗೆ ಉಗ್ರರು ಶಾಕ್ ಕೊಟ್ಟಿದ್ದಾರೆ. ಈಗ ಇರಾಕ್ ರಾಜಧಾನಿ ಬಾಗ್ದಾದ್ನಲ್ಲಿ ಅಮೆರಿಕದ ಪತ್ರಕರ್ತೆಯನ್ನ ಕಿಡ್ನಾಪ್ ಮಾಡಲಾಗಿದೆಯಂತ. ಅಮೆರಿಕದ ಫ್ರೀಲಾನ್ಸ್ ಪತ್ರಕರ್ತೆ ಶೆಲ್ಲಿ ಕಿಟೆಲ್ ಅಂತ ಆಕೆಯನ್ನ ಕಿಡ್ನಾಪ್ ಮಾಡಿದ್ದಾರೆ. ಇರಾನ್ ಬೆಂಬಲಿತ ಉಗ್ರ ಸಂಘಟನೆಯಿಂದ ಜರ್ನಲಿಸ್ಟ್ ಅನ್ನ ಕಿಡ್ನಾಪ್ ಮಾಡಿರುವ ಅನುಮಾನ ಇದೆ. ಅಫ್ಘಾನಿಸ್ತಾನ, ಇರಾಕ್ ಮತ್ತು ಸಿರಿಯಾ ಯುದ್ಧದ ವರದಿಯನ್ನ ಸೀನಿಯರ್ ಜರ್ನಲಿಸ್ಟ್ ಶೆಲ್ಲಿ ಅವರು ಮಾಡ್ತಾ ಇದ್ರು. ಮಂಗಳವಾರ ಸಂಜೆ ಶೆಲ್ಲಿ ಅವ್ರನ್ನ ಕಿಡ್ನಾಪ್ ಮಾಡಿದ್ದಾರೆ ಉಗ್ರರು ಅಂತ ಹೇಳಲಾಗ್ತಾ ಇದೆ. ಇರಾಕ್ ಸರ್ಕಾರದಿಂದ ಶೆಲ್ಲಿ ಅವರ ಹುಡುಕಾಟಕ್ಕೆ ಭಾರಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಶೆಲ್ಲಿ ಅವರ ಅಪಹರಣ ಮಾಡಿದ್ದ ಕಾರನ್ನ ಇರಾಕ್ ಪೊಲೀಸರು ಚೇಸ್ ಕೂಡ ಮಾಡಿದಾರಂತೆ. ಈ ವೇಳೆ ಕಾರ್ನಿಂದ ಹೊರಗೆ ಬಿದ್ದ ಓರ್ವ ಶಂಕಿತ ಉಗ್ರನನ್ನ ಅರೆಸ್ಟ್ ಮಾಡಿದ್ದಾರೆ. ಇರಾನ್ ಅಮೆರಿಕ ಇಸ್ರೇಲ್ ಯುದ್ಧದ ನಡುವೆ ಈಗ ಅಮೆರಿಕಾಗೆ ಉಗ್ರರು ಜರ್ನಲಿಸ್ಟ್ನ ಕಿಡ್ನಾಪ್ ಮಾಡೋದ್ರ ಮುಖಾಂತರ ಶಾಕ್ ಕೊಟ್ಟಿದ್ದಾರೆ. ಆ ಮೇಡಮ್ನ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ರಿ. ಸೀನಿಯರ್ ಜರ್ನಲಿಸ್ಟ್, ಅಲ್ಲಿ ಆಗ್ತಿರುವ ವಾರ್ ಅಪ್ಡೇಟನ್ನು, ಕ್ಷಣದ ಅಪ್ಡೇಟನ್ನು ಕೊಡ್ತಾ ಇದ್ರು. ಯುದ್ಧದ ಫೀಲ್ಡಿಗೆ ಹೋಗಿ ತಳಮಟ್ಟದ ಒಂದು ಪರಿಸ್ಥಿತಿ ಹೇಗಿದೆ ಅಂತ ಜನರಿಗೆ ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ರು. ಬಟ್ ಟೆರರಿಸ್ಟ್ಗಳು ಜರ್ನಲಿಸ್ಟ್ಗಳೂ ಬಿಡ್ತಾ ಇಲ್ಲ ಅಂತ ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಅಮೆರಿಕದ ಫ್ರೀಲಾನ್ಸ್ ಜರ್ನಲಿಸ್ಟ್ ಶೆಲ್ಲಿ ಕಿಟೆಲ್ಸನ್ ಅಂತ ಇವ್ರ ಹೆಸರು. ಅವ್ರನ್ನ ಈಗ ಕಿಡ್ನಾಪ್ ಮಾಡಿದ್ದಾರೆ. ಇರಾಕ್ನ ಪೊಲೀಸರು ಇವ್ರು ಯಾರು ಏನು ಎತ್ತ ಅಂತ ಹಿಂಬಾಲಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಟೆರರಿಸ್ಟ್ ಅಂತ ಅನುಮಾನ ಬಂದಿದ್ದು ಹೆಂಗೆ ಅಂದರೆ, ಆ ಕಾರ್ನ ಚೇಸ್ ಮಾಡಬೇಕಾದ್ರೆ ಕಾರ್ನಲ್ಲಿದ್ದವನು ಒಬ್ಬ ಹೊರಗೆ ಬಿದ್ದಿದ್ದಾನೆ. ಅವನನ್ನು ಲಾಕ್ ಮಾಡಿದಾಗ ಅವನು ಟೆರರಿಸ್ಟ್ ಅನ್ನೋದು ಗೊತ್ತಾಗಿದೆ. ಈಗ ಯಾವ ಸಂಘಟನೆಯ ಉಗ್ರ ಆತ, ಏನು ಇಂಟೆನ್ಷನ್ ಇತ್ತು, ಅಮೇರಿಕಾಗೆ ಅಥವಾ ಯಾರಿಗೆ ಏನು ಮೆಸೇಜ್ ಕೊಡೋಕೆ ಅಂತ ಇವರನ್ನ ಕಿಡ್ನಾಪ್ ಮಾಡಿದ್ರು ಅನ್ನುವಂಥದ್ದು ಪ್ರಶ್ನೆ ಆಗಿದೆ.